ನಮಸ್ಕಾರ. ಇವತ್ತು ಜಯಶ್ರೀ ಕಿಚನ್ ನಲ್ಲಿ ಬದನೆಕಾಯಿ ವಿಜಯಪುರದ ಸ್ಪೆಷಲ್ ಬದನೆಕಾಯಿ ಎಣ್ಣೆಗಾಯಿ ಮಾಡೋಣ. ಇದಕ್ಕೆ ಬೇಕಾಗುವ ಸಾಮಾನುಗಳು: ಬದನೆಕಾಯಿ, ಶೇಂಗಾ ಪುಡಿ, ಕೊಬ್ಬರಿ ಪುಡಿ, ಗುರಳ್ಳಿ ಪುಡಿ ಇಲ್ಲದಿದ್ದರೆ ಎಳ್ಳಿನ ಪುಡಿ ಹಾಕಿ, ಮಸಾಲೆ ಖಾರ, ಸಾದಾ ಖಾರ ಪುಡಿ, ಸಾಸಿವೆ, ಜೀರಿಗೆ, ಎಣ್ಣೆ, ಟೊಮೆಟೊ, ಕೊತ್ತಂಬರಿ, ಉಳ್ಳಾಗಡ್ಡಿ, ಕರಿಬೇವು, ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್, ಬೆಲ್ಲ, ಸ್ವಲ್ಪ ಚಿಟಿಕೆ ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಬದನೆಕಾಯಿ ಎಣ್ಣೆಗಾಯಿ ಮಾಡೋದಕ್ಕೆ ಹೆಚ್ಚುವ ರೀತಿಯನ್ನು ತೋರಿಸ್ತೀನಿ. ಫುಲ್ ಎಣ್ಣೆಗಾಯನ್ನು ಬದನೆಕಾಯನ್ನು ಈ ರೀತಿ ಹಿಡಿದು ಈ ರೀತಿಯಾಗಿ ಮೊದಲು ಅರ್ಧ ಮಾಡಿ, ಆಮೇಲೆ ಈ ರೀತಿ ಮಾಡಿ 4 ಭಾಗ ಆಗುತ್ತೆ. ಪೂರ್ತಿ ತಳಗಿನವರೆಗೂ ಹೋಗಬೇಡಿ ತುಂಬಲಿಕ್ಕೆ, ಯಾಕೆಂದರೆ ಅದನ್ನು ಮಾಡಿದಂಥ ಎಣ್ಣೆಗಾಯಿ ಪೇಸ್ಟು ತುಂಬಲಿಕ್ಕೆ ಬೇಕು. ಈ ರೀತಿ ಬದನೆಕಾಯಿ ಎಣ್ಣೆಗಾಯಿಗೆ ನೀವು ಮಾಡ್ಕೋಬೇಕು. ಇದನ್ನು ಫಸ್ಟ್ ಹೆಚ್ಚಿ ನೀರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿ ಇಡಿ, ಅಂದರೆ ಕಪ್ಪಗಾಗಲ್ಲ. ಇವಾಗ ನಾವು ಇದನ್ನು ನೀರಲ್ಲಿ ಹಾಕಿ ಇವಾಗ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಅಲ್ಲಿವರೆಗೂ ಅದು ಹಾಗೆ ಇರಲಿ ನೀರಲ್ಲಿ. ಇವಾಗ 1-2 ಸ್ಪೂನ್ ಎಣ್ಣೆ, ಗ್ಯಾಸ್ ಹಚ್ಚೋಣ. ಫಸ್ಟ್ ಎಣ್ಣೆ ಕಾಯ್ದ ಮೇಲೆ ಸಾಸಿವೆ, ಜೀರಿಗೆ, ಸಾಸಿವೆ ಮತ್ತು ಜೀರಿಗೆ ಸಿಡಿಲಿಕ್ಕತ್ತ ಮೇಲೆ ಬೆಳ್ಳುಳ್ಳಿ, ಕರಿಬೇವು, ಇಂಗಿನ ಪುಡಿ, ಸ್ವಲ್ಪ ಎಣ್ಣೆಯಲ್ಲಿ ಕೆಂಪಗಾಗೋವರೆಗೂ ತಯಾರಿಸೋಣ. ಇವಾಗ ಈರುಳ್ಳಿ ಹಾಕೋಣ. ಸಣ್ಣಗೆ ಹೆಚ್ಚಿದ್ದೆ ಈರುಳ್ಳಿ 2. ನಿಮಗೆ ಗ್ರೇವಿ ಎಷ್ಟು ಬೇಕೋ ಅದು ನೋಡಿ, 2 ಆದರೆ 2, ಒಂದಾದ್ರೂ ಹಾಕೊಳ್ಳಿ. ಇದ್ರ ಜೊತೆಗೇ ಟೊಮೆಟೊ ಹಾಕ್ಕೊಳ್ಳಿ, ದೊಡ್ಡದು ಒಂದು. ನಾನಿಲ್ಲಿ ಹುಣಸೆಹಣ್ಣು ಯೂಸ್ ಮಾಡ್ತಾ ಇಲ್ಲ, ಟೊಮೆಟೊನ ಹಾಕ್ತಾ ಇದ್ದೀನಿ. ಬೇಕಂದವರು ಹುಣಸೆಹಣ್ಣು ಹಾಕ್ಕೋಬೋದು. ಚೆನ್ನಾಗಿ ಬೇಯಬೇಕು ಟೊಮೆಟೊ ಮತ್ತು ಈರುಳ್ಳಿ. ಅದಕ್ಕೆ ಸಹಾಯ ಆಗಲಿಕ್ಕೆ ಉಪ್ಪು ಹಾಕೋಣ, ಬೇಗ ಬೇಯುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಮಸಾಲೆ ಖಾರ, ಮನೆಯಲ್ಲೇ ಮಾಡಿದ ಮಸಾಲೆ ಖಾರ. ಇದು ಸಾದಾ ಖಾರ ಪುಡಿ. 2 ಹಾಕಿದ್ರೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಚಿಟಿಕೆ ಅರಿಶಿನ ಪುಡಿ ಹಾಕಬೇಕು. ಹಾಕಿದ್ದೀನಿ ನಾನು ಇವಾಗ. ಟೊಮೆಟೊನ ನುಣ್ಣಗೆ ಬೇಯುವಾಗೆ ನೋಡ್ಕೋಬೇಕು. ಇವಾಗ ಇದಕ್ಕೆ ಕೊಬ್ಬರಿ ಪುಡಿ, ಗುರಳ್ಳಿ ಪುಡಿ, ಶೇಂಗಾ ಪುಡಿ ಬೇಗ ಹಾಕೋದು ಬೇಡ, ಪಾತ್ರೆಗೆ ತಳ ಹಿಡಿಯುತ್ತೆ. ಶೇಂಗಾ ಪುಡಿ ಬೇಗ ಹಾಕಿದರೆ ಅದನ್ನು ಕೊನೆಗೆ ಹಾಕೋಣ.
ಹಾಗೆ ಬೆಲ್ಲ ಸ್ವಲ್ಪ ಸಿಹಿ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಸಿಹಿ ಜಾಸ್ತಿ ಹಾಕೋಬೋದು. ಮೆತ್ತಗಾದ ಮೇಲೆ ಇದನ್ನು ಆಫ್ ಮಾಡಿ ಸ್ವಲ್ಪ ಒಂದು 5 ನಿಮಿಷ ಆರಲಿಕ್ಕೆ ಬಿಡಬೇಕು. ಇವಾಗ 5 ನಿಮಿಷ ಆರ್ಲಿಕ್ಕೆ ಬಿಡೋಣ. ಇವಾಗ 5 ನಿಮಿಷದ ನಂತರ ಇದು ಆರಿದೆ. ಇದನ್ನು ಬದನೆಕಾಯಲ್ಲಿ ಸ್ಟಫ್ ಮಾಡೋಣ, ತುಂಬೋಣ. ಈ ರೀತಿಯಾಗಿ ಸಣ್ಣ ಸ್ಪೂನಿಂದ ತುಂಬಬೇಕು. ತುಂಬಿ ಇದರಲ್ಲೇ ಇಡಬೇಕು. ಈ ರೀತಿಯಾಗಿ ಸ್ಟಫ್ ಮಾಡೋದ್ರಿಂದ ಚೆನ್ನಾಗಿ ಉಪ್ಪು ಖಾರ ಉಣ್ಣುತ್ತೆ, ರುಚಿಯಾಗಿರುತ್ತೆ. ಇದೇ ರೀತಿಯಾಗಿ ನೀವು ಹೀರೆಕಾಯಿ ಮಾಡ್ಬೋದು, ದಪ್ಪ ಮೆಣಸಿನ್ಕಾಯಿ ಮಾಡ್ಬೋದು. ಇದೇ ಮಸಾಲೆ ಇದೇ ರೀತಿಯೇ ಸೇಮ್ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ಬೋದು, ಚೆನ್ನಾಗಿರುತ್ತೆ. ಇವಾಗ ಇದಾಯಿತು. ಇವಾಗ ಒಲೆ ಹಚ್ಚೋಣ. ಇವಾಗ ಸ್ವಲ್ಪ ಒಲೆ ಬಿಸಿ ಆದಮೇಲೆ ಕೈ ಆಡಿಸೋಣ. ಸಡನ್ನಾಗಿ ನೀರು ಹಾಕೋದು ಬೇಡ. ಸ್ವಲ್ಪ ಎಣ್ಣೆಯಲ್ಲಿ ಬೆಂದರೆ ಬದನೆಕಾಯಿ ಚೆನ್ನಾಗಿದೆ. ತಳ ಹಡಿಬಾರ್ದು, ಆ ರೀತಿ ನೋಡ್ಕೋಬೇಕು. ಒಂದೆರಡು ನಿಮಿಷ ಹೀಗೆ ಮಾಡ್ತಾ ಇವಾಗ 2 ನಿಮಿಷ ಆದ ನಂತರ ನೀರು ಹಾಕೋಣ. ಸ್ವಲ್ಪ ತಣ್ಣೀರು ಹಾಕೋಕ್ಕಿಂತ ಸ್ವಲ್ಪ ಉಗುರು ಬೆಚ್ಚಗೆ ನೀರು ಹಾಕೋದ್ರಿಂದ ಬೇಗ ಕುದಿ ಬರುತ್ತೆ, ಅದರದ್ದು ಪರಿಮಳ ಹೋಗಲ್ಲ. ಹುಣಸೆಹಣ್ಣು ಹಾಕೋರು ಇವಾಗ ಹಾಕೋಬೇಕು, ಅದ್ರದ್ದು ಹುಣಸೆಹಣ್ಣು ಪೇಸ್ಟು. ಬದನೆಕಾಯಿ ಕುದಿಯೋಷ್ಟು ನೀರು ಹಾಕಿ ಇವಾಗ ಗರಂ ಮಸಾಲೆ ಪುಡಿ ಸ್ವಲ್ಪ ಜಾಸ್ತಿಗೆ ಮಸಾಲೆ ಬೇಕಾದವರು ಸ್ವಲ್ಪ ಗರಂ ಮಸಾಲೆ, ಒಂದು 2 ಸ್ಪೂನ್ ಶೇಂಗಾ ಪುಡಿ ಹಾಕಿ ಗ್ರೇವಿ ಚೆನ್ನಾಗಿರುತ್ತೆ ಗಟ್ಟಿಯಾಗಿ. ಕೊನೆಯದಾಗಿ ಕೊತ್ತಂಬರಿ ಹಾಕ್ಕೊಂಡು, ಇವಾಗಲೇ ಬೇಡ. ಇವಾಗ ಒಂದು 2 ನಿಮಿಷ ಬೇಯಲಿ. 2 ನಿಮಿಷ ಏನೋ ಒಂದು 5 ನಿಮಿಷನೇ ಬೇಯಲಿ. ತುಂಬ ಜೋರಾಗಿ ಬೇಡ, ಸ್ವಲ್ಪ ಕಡಿಮೆ ಉರಿಲಿರಬೇಕು. ಇವಾಗ ಮುಚ್ಚಿಬಿಡೋಣ. ಅದನ್ನು ಮುಚ್ಚಿಬಿಡೋಣ. ಒಂದು 5 ನಿಮಿಷ ಆದಮೇಲೆ ಅದು ಬೆಂದಿರುತ್ತೆ. 10 ನಿಮಿಷ ವಶ ತೊಗೊಳ್ಬೋದು. ಬದನೆಕಾಯಿ ಇವಾಗ ಕುದ್ದಿದೆ ಸರಿಯಾಗಿ. ಇವಾಗೆಲ್ಲ ಅಂಟಬಾರ್ದು, ಕೆಳಗಡೆ ಗಟ್ಟಿಯಾಗಿ ಇಟ್ಕೋಬೇಕು. ಹಾಗೆ ಈ ರೀತಿ ಆಗಬೇಕು. ಇವಾಗ ಬದನೆಕಾಯಿಗೆ ರೆಡಿ. ರೊಟ್ಟಿಗೆ, ಚಪಾತಿಗೆ, ಸಜ್ಜಿ ರೊಟ್ಟಿಗೆ ಯಾವುದಕ್ಕಾದ್ರೂ ತಿನ್ಬೋದು.
ಬಿಜಾಪುರ ಸ್ಪೆಷಲ್ ಹೇಳಿ ಬದನೆಕಾಯಿ ಎಣ್ಣೆಗಾಯಿ.